ಮೆಟ್ರೋ ದರ ಕಡಿಮೆ ಆಗಿರುವುದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರೆಡಿಟ್ ವಾರ್ ಶುರುವಾಗಿದೆ. ಖಾಲಿ ಟ್ರಕ್ ಅನ್ನು ಹಿಡಿದು ಸಂಸದ ತೇಜಸ್ವಿ ಸೂರ್ಯ ಹೈಡ್ರಾಮಾವನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಈಗ ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮೆಟ್ರೋ ದರ ಕಡಿಮೆ ಆಗಿರುವುದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರೆಡಿಟ್ ವಾರ್ ಶುರುವಾಗಿದೆ. ಖಾಲಿ ಟ್ರಂಕ್ ಅನ್ನು ಹಿಡಿದು ತೇಜಸ್ವಿ ಸೂರ್ಯ ಹೈಡ್ರಾಮಾವನ್ನು ಕ್ರಿಯೇಟ್ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಖಾಲಿ ಸರ್ಕಾರ ಅಂತ ಉಲ್ಲೇಖಿಸಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಫೋಟೋವನ್ನು ಹಾಕಿ ತೇಜಸ್ವಿ ಈ ರೀತಿಯಾಗಿ ಪ್ರದರ್ಶನ ಮಾಡಿರೋದು. ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ಎಂಬ ಆರೋಪಕ್ಕೆ ಈಗ ತಿರುಗೇಟು ಕೂಡ ನೀಡಲಾಗಿದೆ. ಡಿಸಿಎಂ ಡಿಕೆಶಿ ಆರೋಪಕ್ಕೆ ಟ್ರಂಕ್ ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆರ್ವಿ ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ಸೂರ್ಯ ಪ್ರತಿಭಟಿಸಿದ್ದಾರೆ. ತೇಜಸ್ವಿ ಸೂರ್ಯ ವಶಕ್ಕೆ ಪಡೆದು ಕೈಗೊಯ್ದಿದ್ದಾರೆ ಪೊಲೀಸರು ಅನ್ನೋದಾಗಿ ಕೂಡ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿರುವುದು. ಸಂಸದ ತೇಜಸ್ವಿ ಸೂರ್ಯ ನಿರಂತರವಾಗಿ ಈ ಮೆಟ್ರೋ ದರ ಏರಿಕೆ ಮತ್ತು ಇಳಿಕೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆಗೆ ಈಡಾಗಿದ್ರು. ರಾಜ್ಯ ಸರ್ಕಾರ ಪದೇ ಪದೇ ಹೇಳ್ತಾ ಇತ್ತು, ಫೇರ್ ಫಿಕ್ಸೇಷನ್ ಕಮಿಟಿ ತಯಾರಾಗೋದು ಅಂದರೆ ರೆಡಿ ಆಗೋದು ಕೇಂದ್ರ ಸರ್ಕಾರದಿಂದ. ಕೇಂದ್ರ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿ ಏನು ಹೇಳುತ್ತೋ ಅದರ ಆಧಾರದ ಮೇಲೆ ರಾಜ್ಯ ಸರ್ಕಾರ ದರ ನಿಗದಿಯನ್ನು ಮಾಡುತ್ತೆ ಅನ್ನೋದಾಗಿ ಕೂಡ ಹೇಳಿದೆ. ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಖಾಲಿ ಟ್ರಂಕ್ ಅನ್ನುವಂತಹ ಒಂದು ಪ್ರತಿಭಟನೆಯನ್ನು ಏನು ಮಾಡಿದ್ರು ತೇಜಸ್ವಿ ಸೂರ್ಯ, ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದಿಂದ ತಿರುಗೇಟು ನೀಡುವಂತಹ ಕೆಲಸವನ್ನು ಕೂಡ ಆಗ್ತಾ ಇದೆ. ಸಂಬಂಧಪಟ್ಟ ಹಾಗೆ ಅಲ್ಲಿ ಪ್ರತಿಭಟಿಸಿರುವಂತಹ ತೇಜಸ್ವಿ ಸೂರ್ಯ ಅವರನ್ನು ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. Just because we are asking for affordable public transport, we are asking for accountability of the government. The government is forcing an arrest and a detention. Shameful. Instead of providing better roads, instead of providing better ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ಅನ್ನ ಪ್ರದರ್ಶನ ಮಾಡಿರುವುದಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಪರಮೇಶ್ವರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅನ್ನೋದರ ಬದಲು ಕೇಂದ್ರ ಸರ್ಕಾರದಿಂದ ಅನುದಾನ ಕೊಡಿಸಲಿ ಅನ್ನೋದಾಗಿ ತೇಜಸ್ವಿ ಸೂರ್ಯಗೆ ಪರಮೇಶ್ವರ್ ಪಾಠ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ಕೊಡಿಸಲಿ, ತೇಜಸ್ವಿ ಸೂರ್ಯ ಅನುದಾನವನ್ನು ತಂದು ಇಲ್ಲಿ ಕೆಲಸ ಮಾಡಿಸಲಿ, ಕೇಂದ್ರದಿಂದ ಅನುದಾನ ಬರೋದು ಬಾಕಿ ಇದೆ, ಕೇಂದ್ರ ಜೊತೆ ಮಾತನಾಡುವಂತಹ ಅರ್ಹತೆ ಅವರಿಗಿದೆ, ಸಂಸದರಾಗಿದ್ದಾರೆ, ಅವರು ಮಾತನಾಡಿ ಅನುದಾನವನ್ನು ಕೊಡಿಸಲಿ ಅನ್ನೋದಾಗಿ ಹೇಳಿದ್ರ ಜೊತೆಗೆ ಅನುದಾನ ಕೊಡಿಸಿದರೆ ರಾಜ್ಯದ ಬಳಿಯೂ ಕೂಡ ಇರುತ್ತೆ ಅನ್ನೋದಾಗಿ ಬೆಂಗಳೂರು ಗೃಹ ಸಚಿವರ ಪರಮೇಶ್ವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೆಟ್ರೋ ದರ ಏರಿಕೆಗೆ ಕೇಂದ್ರ ಬ್ರೇಕ್ ಹಾಕಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿ ಮೆಟ್ರೋ ಬರುತ್ತೆ ಅನ್ನೋದಾಗಿ ಅವರು ಹೇಳಿದ್ದಾರೆ. ಇನ್ನೆಲ್ಲ ಮಾತನಾಡಿದರೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ರಾಮಲಿಂಗಾರೆಡ್ಡಿ ಅವರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿರುವುದು ಸಂಬಂಧಪಟ್ಟ ಹಾಗೆ ತಡೆ ನೀಡಿರುವುದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರದ ಸರ್ಕಾರದ ಅಧೀನದಲ್ಲಿ ಮೆಟ್ರೋ ಬರುತ್ತೆ, ಬಿಜೆಪಿಯವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ, 3 ಲಕ್ಷ ಕೋಟಿ ಬೆಂಗಳೂರಿನಿಂದ ಕೇಂದ್ರಕ್ಕೆ ಹೋಗುತ್ತೆ. ನೋಡಿ, ಇಷ್ಟು ಹಣ ಹೋಗುತ್ತೆ, ಆದರೂ ಕೂಡ ನಮಗೆ ಬರಬೇಕಾಗಿರುವಂತಹ ಟ್ಯಾಕ್ಸ್ನಿಂದ ಬರಬೇಕಾಗಿರುವಂತಹ ಹಣ ನಮ್ಗೆ ಬರ್ತಾ ಇಲ್ಲ. ಮೆಟ್ರೋಗೆ ಕೇಂದ್ರ ಸಬ್ಸಿಡಿ ನೀಡಲಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಮಾತ್ರ ಅಲ್ಲದೆ ಸಂಸತ್ತಿನಲ್ಲಿ ಬಿಜೆಪಿ ಸಂಸದರು ಮಾತನಾಡಲ್ಲ, ಕೇಂದ್ರ ಸರ್ಕಾರ ಮಾಡಿದ್ದೇ ಸರಿ ಅಂತಾರೆ, ಒಳ್ಳೆಯ ಕೆಲಸಗಳು ಆದರೆ ಮೋದಿ ಅಂತಾರೆ, ಬೆಲೆ ಏರಿಕೆ ಆದರೆ ರಾಜ್ಯ ಸರ್ಕಾರ ಅಂತಾರೆ. ಬಿಜೆಪಿಯವರು ಡ್ರಾಮಾ ಮಾಸ್ಟರ್ಗಳೆಂದು ಕಿಡಿಕಾರಿದ್ದಾರೆ ಅವರು. ಜೊತೆಗೆ ನಮ್ಮ ಸಾಲದ ಬಗ್ಗೆ ಬಿಜೆಪಿಯವರು ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರ ಸಾಲ ಎಷ್ಟಿದೆ ಅನ್ನೋದಾಗಿ ಪ್ರಶ್ನಿಸಿದ್ದಾರೆ. ಬಿಜೆಪಿಯವರಿಗೆ ಪ್ರತಿ ವರ್ಷ ಕೇಂದ್ರ ಸರ್ಕಾರ ಸಾಲ ಮಾಡ್ತಾ ಇದೆ, 2 ಲಕ್ಷ ಕೋಟಿ ಸಾಲ ಕೇಂದ್ರ ಮಾಡಿದೆ. ಹಾಗಾದರೆ ಖಜಾನೆ ಯಾರದ್ದು ಖಾಲಿಯಾಗಿದೆ? ಕೇಂದ್ರ ಬಿಜೆಪಿ ವಿರುದ್ಧ ರಾಮಲಿಂಗಾರೆಡ್ಡಿ ಸದ್ಯಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಮೆಟ್ರೋ ಸ್ಟೇಷನ್ ಅಲ್ಲಿ ಖಾಲಿ ಟ್ರಂಕ್ ಅನ್ನು ಹಿಡಿದು ರಾಜ್ಯದ ಬೊಕ್ಕಸದಲ್ಲಿ ಏನೂ ಇಲ್ಲ ಅನ್ನೋದಾಗಿ ತೇಜಸ್ವಿ ಸೂರ್ಯ ಆರೋಪಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಮಲಿಂಗಾರೆಡ್ಡಿ ಅವರು ಈ ರೀತಿಯಾಗಿ ಆರೋಪಿಸಿದ್ದಾರೆ. ಅದರಲ್ಲಿ ಬೆಂಗಳೂರಲ್ಲೇ ಕನಿಷ್ಠ 3 ಲಕ್ಷ ಕೋಟಿ ಬೆಂಗಳೂರಿಂದಲೇ GST ಮತ್ತು ಬೇರೆ ಬೇರೆ ಟ್ಯಾಕ್ಸ್ಗಳು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಇಷ್ಟು ಲಕ್ಷ ಕೋಟಿ ಅಂದ್ರೆ 3 ಲಕ್ಷ ಕೋಟಿ ಬೆಂಗಳೂರು ನಗರದ ಒಂದರಂದೇ ಕೇಂದ್ರ ಸರ್ಕಾರ ತಗೊಳ್ತಾ ಇದ್ದಾರೆ. ಸ್ವಲ್ಪ ಸಬ್ಸಿಡಿ ಕೊಡ್ಲಿ, ನಮ್ಮ ಮೆಟ್ರೋಗೆ ಸಬ್ಸಿಡಿ ದರದಲ್ಲಿ ಪ್ರಯಾಣಿಕರಿಗೆ ಹೋಗೋ ರೀತಿ ಮಾಡಲಿ. ನಮ್ಮಿಂದ ಎಷ್ಟು ಟ್ಯಾಕ್ಸ್ ಹೋಗುತ್ತಲ್ಲ ಅಷ್ಟಾದ್ರೂ ಮಾತಾಡಬೇಕಲ್ಲ. ಇವರೆಲ್ಲ ಗೆದ್ದು ಹೋಗ್ತಾರೆ ಲೋಕಸಭಾ ಸದಸ್ಯರುಗಳು,
ಪಾರ್ಲಿಮೆಂಟ್ ಅಲ್ಲಿ ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ. ನಮಗೆ ₹1 13 ಪೈಸಾ ಕೊಡ್ತಾ ಇದ್ದಾರೆ 4.5 ಲಕ್ಷದಲ್ಲಿ, ಅದ್ರ ಬಗ್ಗೆನೂ ಮಾತಾಡಲ್ಲ. ಕೇಂದ್ರ ಸರ್ಕಾರ ಮಾಡಿದ್ದೇ ಸರಿ ಅಂತ ಹೇಳ್ತಾರೆ. ಈಗ ಮೆಟ್ರೋಗೆ ಅಧ್ಯಕ್ಷನ ನೇಮಕ ಮಾಡೋದು ಅವರೇ, ಸದಸ್ಯರ ನೇಮಕ ಮಾಡೋದು ಅವರೇ, ಕೇಂದ್ರ ಮತ್ತೆ ಫೈನಲ್ ಆಗಿ ಡಿಸಿಷನ್ ತಗೊಳ್ಳೋದು ಡೆಲ್ಲಿನಲ್ಲಿ ಮೆಟ್ರೋ ಬೋರ್ಡೇ ತೀರ್ಮಾನ ತಗೊಳ್ಳೋದು. ಸುಮ್ಮನೆ ಏನಾದ್ರೆ ಒಳ್ಳೆ ಕೆಲಸ ಆದ್ರೆ ಮೋದಿ ಅವ್ರು ಮಾಡಿದ್ದು, ಮಾವು ಮಾಡಿದ್ದು ಅಂತ ಹೇಳ್ತಾರೆ. ಏನಾದ್ರು ಬೆಲೆ ಏರಿಸ್ಬಿಟ್ರೆ ರಾಜ್ಯ ಸರ್ಕಾರ ಮಾಡಿದ್ದು, ಸಿದ್ದರಾಮಯ್ಯ ಅವರು ಮಾಡ್ಬಿಟ್ಟಿದ್ದು, ಸರ್ಕಾರ ಪಾಪರ್ ಆಗ್ಬಿಟ್ಟಿದೆ ಅಂತ ಹೇಳಿ ಅಪಪ್ರಚಾರ ಮಾಡ್ತಾರೆ. ಈ ಬಿಜೆಪಿಯವರು ಹುಟ್ಟು ಸುಳ್ಳುಗಾರರು ಅವರು. ಆ ಸುಳ್ಳು ಹೇಳೋದ್ರಲ್ಲಿ ನೀರು ಕುಡ್ದಂಗೆ ಅವ್ರಿಗೆ. ಆ ಸುಳ್ಳು ಹೇಳಿಲ್ಲ ಅಂದ್ರೆ ಅವ್ರಿಗೆ ನಿದ್ರೆನೂ ಬರಲ್ಲ, ಊಟ ಮಾಡಿದ್ದ ಅನ್ನನೂ ಜೀರ್ಣ ಆಗಲ್ಲ ಅವ್ರಿಗೆ. ಪ್ರತಿಭಟನೆ ಕೂಡ ಮಾಡಿದ್ದಾರೆ ಸರ್. ರಾಜ್ಯ ಸರ್ಕಾರ ಮಾಡ್ತಾರೆ ಡ್ರಾಮಾ ದೊಡ್ಡ ಡ್ರಾಮಾ ಮಾಸ್ಟರ್ಗಳಿವರೆಲ್ಲ. ಇವರೆಲ್ಲ ಈ ರಾಜಕೀಯ ಬಿಟ್ಬಿಟ್ಟು ಡ್ರಾಮಾ ಕಂಪ್ನಿ ಸೇರ್ಕೊಂಡು